ಕುರುಗಲ್ ಪಟ್ಟಣ ಪಂಚಾಯಿತಿ ಏನಾಗಿತ್ತು ಆ ಪಟ್ಟಣ ಪಂಚಾಯಿತಿನಲ್ಲಿ ಇವತ್ತು 6 ತಿಂಗಳಿಂದ ನಾವು ಇದನ್ನು ಪ್ರೋಸೆಸ್ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲ ಟೆಂಡರ್ಗಳು ಮಾಡಿ ಎಲ್ಲ ರಸ್ತೆಗಳು, ಚರಂಡಿಗಳು, ಆಮೇಲೆ ಲೈಟ್ಸು, ವಾಟರ್ ಫಿಲ್ಟ್ರು ಇದೆಲ್ಲವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಮೊದಲನೇದಾಗಿ ಮಡಿವಾಳದಿಂದ ಸುಳ್ದೇನಹಳ್ಳಿ ಕಡೆಗೆ 3 ಕೋಟಿ ರೂಪಾಯಿ ರಸ್ತೆ ಮಾಡೋದು, ಪ್ಲಸ್ಸು ಕೆಲವೊಂದು ಜಾಗದಲ್ಲಿ ಡ್ರೈನೇಜ್ ಮಾಡೋದು, ಊರಿಗೂ ಸೆಂಟ್ರಲ್ಲಿ ಕಾಂಕ್ರೀಟ್ ಮಾಡೋದು 3 ಕೋಟಿ ರೂಪಾಯಿ ಟೋಟಲ್ ಆಗಿ. ಅದು ಕೊರ್ಟಿಮಲ್ಲಂಡಲ್ಲಿವರೆಗೂ ಬರುತ್ತೆ. ಅದು 3 ಕೋಟಿ ರೂಪಾಯಿ. ಕ್ಯಾಲ್ನೂರು ಕ್ರಾಸು ಜಂಕ್ಷನ್ ಅಭಿವೃದ್ಧಿ 1,40,00,000 1,40,00,000 ಕ್ಯಾಲ್ನೂರು ಕ್ರಾಸ್ ಜಂಕ್ಷನ್ ಅಭಿವೃದ್ಧಿ. ಜಂಕ್ಷನನ್ನು ಯಾಕಂದರೆ ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಗೆ ಎಂಟ್ರಿ ಪಾಯಿಂಟ್ ಅದು, ಅದರಿಂದ ಅದನ್ನು ಇವತ್ತು ಪೂಜೆಯನ್ನು ಮಾಡಿದ್ದೀವಿ. ಎರಡನೇದಾಗಿ ಕುರುಗಲ್ ಗ್ರಾಮದ್ದು, ಮೂರನೇದು ಕುರುಗಲ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ, CC ರಸ್ತೆ, ಆಮೇಲೆ ತಾರ್ ರಸ್ತೆ, ಡಾಂಬರ್ ರಸ್ತೆ ಎರಡೂ ಸೇರಿ ಅಲ್ಲಿ 15 ಲಕ್ಷ ರೂಪಾಯಿ ವರ್ಕನ್ನು ಇವತ್ತು ಪೂಜೆ ಮಾಡಿದ್ದೀವಿ. ಊರು ಗ್ರಾಮದ ಒಳಗಡೆ ಅದನ್ನು ಮಾಡಿದ್ದೀವಿ. 15 ಲಕ್ಷ ಅದನ್ನು ಇವತ್ತು ಮಾಡಿದ್ದೀವಿ. ಆಮೇಲೆ ಒರೇರಳ್ಳಿ ಬೆರ್ಜೇನಹಳ್ಳಿ ಕ್ರಾಸ್ವರೆಗೂ ಡಾಂಬರೀಕರಣ ಅದು 1.5 ಕೋಟಿ ರೂಪಾಯಿ ಹೊರತು ಅದನ್ನು ಮಾಡಿದ್ದೀವಿ. ಅದಾದಮೇಲೆ ನಮಗೆ ಪುರಳ್ಳಿ ತೋಕಲ್ಘಟ್ಟ ಅದನ್ನು ನಾವು ಮಾಡಿದ್ದೀವಿ. ಅದು ಎಷ್ಟದು 75 ಲಕ್ಷ ಅದು. ಆಮೇಲೆ ವೇಮಗಲ್ಲಿಂದ ಸೀತಿ ಕಡೆಗೆ ಹೋಗುವ 6.5 ಕಿಲೋಮೀಟರ್ ಟೋಟಲ್, ಎಲ್ಲಿ ವೇಮಗಲ್ಲಿಂದ 6.5 ಕಿಲೋಮೀಟರ್ ಆಲ್ಮೋಸ್ಟ್ ಸೀತಿಗೆ ಟಚ್ ಆಗುತ್ತೆ. 4 ಲೈನ್ ರೋಡ್ ಅದು ಆ 4 ಲೈನ್ ರೋಡು ಟೋಟಲ್ ಆಗಿ 8 ಕೋಟಿ. ಅದು 8 ಕೋಟಿ 4 ಲೈನ್ ರೋಡು. ಅದನ್ನು ಇವತ್ತು ಟೆಂಡರ್ಗಳಾಗಿದ್ದಾವೆ, ಎಲ್ಲ ಆಗಿದ್ದಾವೆ. ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಅದಾದಮೇಲೆ ನಮಗೆ 8 ಕೋಟಿದಾದ್ಮೇಲೆ ಚೌಡದೇನಹಳ್ಳಿಯಿಂದ ಕಲುಮಂಜಲಿ ವೇಮಗಲ್ಲು ರಸ್ತೆ, ಇದೊಂದು ರಸ್ತೆ ಮಾಡೋದು, ಅದೊಂದು ರಸ್ತೆದು ಅದು 2.5 ಕ್ರೋರ್ಸು ಅಂದರೆ 2.5 ಕೋಟಿ ಅದನ್ನು ಮಾಡಿದ್ದೀವಿ. ಆಮೇಲೆ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ನಿಧಿ ಎರಡನೇದಿಂದ ಆಟೋ, 2 ಆಟೋ, ಒಂದು ಸಕ್ಕಿಂಗ್ ಟ್ರಕ್, ನೀವು ನೋಡಿದ್ದೀರಿ, ಸಕ್ಕಿಂಗ್ ಟ್ರಕ್ ನೋಡಿದ್ದೀರಿ. ಈ ಥರ ವೆಹಿಕಲ್ಸ್ ಬಂದ್ಬಿಟ್ಟು ಮೇಯ್ನು CMCಗಳಲ್ಲೇ ಇಲ್ಲ ಈ ಥರ ವೆಹಿಕಲ್ಸು. ನಾವು ಇಲ್ಲಿಗೆ ವೇಮಗಲ್ ಪಟ್ಟಣ ಪಂಚಾಯಿತಿಗೆ ತಂದು ಇದನ್ನೆಲ್ಲ ಮಾಡಿದ್ದೀವಿ. ಇದನ್ನೆಲ್ಲ ಮಾಡೋದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನಾಯಕರುಗಳು ಎಲ್ಲರೂ, ನಮ್ಮ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು, ನಮ್ಮ ಸುದರ್ಶನ್ ಸರ್, ಹಿರಿಯರಾದ ಸುದರ್ಶನ್ ಸರ್ ಆಗ್ಬೋದು, ನಮ್ಮ ಅನಿಲಣ್ಣವರು, ಹಾಗೆ ನಮ್ಮ ನಾಗನಾಳ್ ಸೋಮಣ್ಣವರು, ಮುನಿಯಪ್ಪನವರು, DSS ಮುನಿಯಪ್ಪನವರು, ವೆಂಕಟೇಶ್ ಗೌಡರು, ಆಮೇಲೆ ನಮ್ಮ ಚಂದ್ಮಲ ರಮೇಶ್ ಅವರು, ಹಾಗೆ ನಮ್ಮ ನಾಗೇಶ್ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ. ಈ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಆಮೇಲೆ ಸುಳ್ದೇನಹಳ್ಳಿಯಲ್ಲಿ ಇತ್ತೀಚೆಗೆ ನಾವು ಒಂದು ವಾಟರ್ ಫಿಲ್ಟರ್ ಹಾಕಿದ್ದೀವಿ. ಆಮೇಲೆ ಚಂದ್ರಶೇಖರಪುರಕ್ಕೆ ಹಾಕಿದ್ದೀವಿ. ಆಮೇಲೆ ಇದು ಲೈಟ್ಸು, ಐಮ್ಯಾಕ್ಸ್ ಲೈಟ್ಸು ಹಾಕಿದ್ದೀವಿ. ನಾವೆಂಗೆ ಅಂದರೆ ನಾವು ಸರ್ಕಾರದ ಹಣದಲ್ಲಿ ನಾವು ಆಗ್ತಾ ಇರುವಂಥದ್ದು ಕೆಲಸ ಇದೆಲ್ಲ. ನಾವೇನು ಸ್ವಂತ ಹಣ ಅಲ್ಲ, ಇದು ಸರ್ಕಾರದ ಹಣದಲ್ಲಿ ನಾವು ಆಗ್ತಾ ಇರುವಂಥದ್ದು ಕೆಲಸ ಎಲ್ಲ. ಇವತ್ತು ಇನ್ನೊಂದು ಮಾಡಿದ್ದೀವಿ, ನಮ್ಮ ಎಂಟೈರ್ ತಾಲೂಕು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ 32 ವಿಲೇಜ್ಗೆ ಬಂದು ವಾಟರ್ ಫಿಲ್ಟರ್ ಇಲ್ಲ. 32 ವಿಲೇಜ್ಗೆ ವಾಟರ್ ಫಿಲ್ಟರ್ ಇಲ್ಲ. ಟೋಟಲ್ 32 ವಿಲೇಜ್ಗೂ ಇವಾಗ ವಾಟರ್ ಫಿಲ್ಟರ್ ಹಾಕಿದ್ದು. ನೆಕ್ಸ್ಟ್ ಯಾರು ನಮ್ಮನ್ನು ವಾಟರ್ ಫಿಲ್ಟರ್ ಬೇಕು ಊರಲ್ಲಿ ಕುಡಿಯೋ ನೀರಿಗೆ ಅಂತ ಕೇಳಂಗಿಲ್ಲ, ಯಾರೂ ಎಲ್ಲವನ್ನೂ ಹಾಕ್ಬಿಟ್ಟಿದ್ದೀವಿ. ಆಮೇಲೆ ಐಮ್ಯಾಕ್ಸ್ ಲೈಟ್ಸು